ಇಷ್ಟೊಂದು ಟಫೆಸ್ಟ್ ಎಲೆಕ್ಷನ್ ಅಂತ ಭಾವಿಸವ್ರೆ. ನಿಮ್ಗೆ ಈಸಿನ ಟಫ್? ಸರ್ ನಮ್ಗೆ ಈಸಿ. ನಮ್ಗೆ ಡಿ.ಕೆ. ಸುರೇಶ್ ಅವರೇ. ಯಾಕೆಂದ್ರೆ ನಮ್ಗೆ ಗೆಯ್ಯೋ ಎತ್ತಬೇಕು, ಕಳ್ಳೆ ಬೇಡ. ಈಗ ಡಾಕ್ಟರ್ ಮಂಜುನಾಥ್ ಟಫ್ ಕ್ಯಾಂಡಿಡೇಟ್, ಫೈಟ್ ಕೊಡ್ತಾರ ಕೊಡಲ್ವಾ? ಇಲ್ಲ ಸರ್, ನಮ್ಮ ಹಳ್ಳಿ ಜನಗಳು ವೈಟ್ ಕಾಲರ್ ಜಾಬ್ ಅವ್ರನ್ನ ಯಾವತ್ತೂ ಕೂಡ ನಂಬಲ್ಲ. ಕಳ್ಳೆತ್ತಿಗೆ ಯಾವುದೇ ಕಾರಣಕ್ಕೂ ನಮ್ಮ ಹಳ್ಳಿ ಜನಗಳು ಹುಲ್ಲಾಗಲ್ಲ. ಯಾವ ಕಾರಣಕ್ಕೆ ನೀವು ಡಿ.ಕೆ. ಸುರೇಶ್ ಅವರು ಆಗ್ಲೇ 3 ಬಾರಿ ಗೆದ್ದವ್ರು, 4ನೇ ಬಾರಿನ ಗೆಲ್ಲಬೇಕು ಅನ್ನೋ ಕಾರಣ ಏನು? ಈಗ ಅವ್ರ ಅಭಿವೃದ್ಧಿಗಳು ತುಂಬಾ ಉತ್ತಮವಾಗಿದೆ. ಎಲ್ಲಾ ಕಡೆ ರೋಡ್ಗಳಾಗ್ಲಿ ಮತ್ತೆ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಮುಂದೆ ಇದ್ದಾರೆ. ಇದುವರೆಗೂ ಡಿ.ಕೆ. ಸುರೇಶ್ ಅವರು ಗ್ರಾಮಾಂತರದಲ್ಲಿ ಬೆಂಗಳೂರು ಸೌತ್ ಆರ್ ನಗರ ಲೀಡ್ ಬರಕ್ ಆಗ್ಲಿಲ್ಲ. ಬಟ್ ಈ ಸರ್ ಬ್ಯಾಲೆನ್ಸ್ ಮಾಡ್ಕೊತೀರಾ ಹೆಂಗೆ? ನೀವು ಹಳ್ಳಿಗಳಲ್ಲಿ ಹೋಗಿ ನೋಡಿದಾಗ್ಲೇ ಗೊತ್ತಾಗೋದು ಇದು ಸುರೇಶ್ ಅವರ ಭದ್ರಕೋಟೆ. ಇವತ್ತಿಗೂ ಭದ್ರಕೋಟೆ, ಮುಂದಕ್ಕೂ ಭದ್ರಕೋಟೆ. 1 ಲಕ್ಷದ ಅಂತರದಿಂದ ಗ್ಯಾರಂಟಿ ಗೆಲ್ತಾರೆ ಸುರೇಶ್ ಅವರು. ಅಣ್ಣ ತಮ್ಮದಿರಿಬ್ರು ಡಿ. ಕೃಷ್ಣಕುಮಾರ್, ಡಿ. ನಾಗರಾಜಯ್ಯ ಸಪರೇಟ್ ಇಬ್ರು ಮೈತ್ರಿ ಆಗೈತೆ. ಏನ್ ಕತೆ ಸರ್? ಯಾರೇ ಏನೇ ಒಗ್ಗೂಡೋದ್ರು ನಮ್ಮ ಡಿ.ಕೆ. ಸುರೇಶ್ ಸಾಹೇಬ್ರು ಸಕ್ರಿಯ ರಾಜಕಾರಣದಲ್ಲಿ ನಂಬರ್ 1. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆ ಕಡೆ ರಂಗೇರ್ತಾ ಇದೆ. ನನಗೆ ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಕುಣಿಗಲ್ ವಿಧಾನಸಭೆಯ ಅಮೃತೂರಿನಲ್ಲಿದ್ದೀನಿ. ಅಮೃತೂರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಕೂಡ ಡಿ.ಕೆ. ಸುರೇಶ್ ಅವರು ಇಲ್ಲಿ ಪ್ರಚಾರಕ್ಕೆ ಬರ್ತಾ ಇದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡಿ ಪ್ರಚಾರದಲ್ಲಿ ಭಾಗಿಯಾಗಿ ಕಾಯ್ತಾ ಇದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತನ ಕೇಳ್ತೀನಿ, ಟಫ್ ಫೈಟ್ ಅನ್ನೋ ಚರ್ಚೆ ಇಡೀ ದೇಶಾದ್ಯಂತ ಬೆಂಗಳೂರು ಗ್ರಾಮಾಂತರದ ಬಗ್ಗೆ ಚರ್ಚೆ ಮಾಡ್ತಾವ್ರೆ. ಸೊ ಇಲ್ಲಿಯ ಕಾಂಗ್ರೆಸ್ ಕಾರ್ಯಕರ್ತರು ಏನ್ ಹೇಳ್ತಾರೆ, ಏನ್ ಲೆಕ್ಕಾಚಾರ ಅಂತ ಕೇಳ್ತೀನಿ. ನಮಸ್ಕಾರ ಸರ್. ನಮಸ್ತೆ. ನಮ್ಮ ಹೆಸರು? ನನ್ನ ಹೆಸರು ಗೌಡ ಎಚ್.ಆರ್.ಡಿ ಅಂತ ಅನ್ಬಿಟ್ಟು. ಏನ್ ಸಮಾಚಾರ? ಇಷ್ಟೊಂದು ಟಫೆಸ್ಟ್ ಎಲೆಕ್ಷನ್ ಅಂತ ಭಾವಿಸವ್ರೆ. ನಿಮ್ಗೆ ಈಸಿನ ಟಫ್? ಸರ್ ನಮ್ಗೆ ಈಸಿ. ಯಾಕೆ ಅಂತ ಹೇಳ್ತೀನಿ ಅಂತಂದ್ರೆ, ಡಾಕ್ಟರ್ ಮಂಜುನಾಥ್ ಅವ್ರು ಗೆದ್ದು ಬಿಡ್ತಾರೆ, ಅವ್ರು ಓಟ್ ಹಾಕ್ಬಿಡ್ತಾರೆ ಅಂತ ಹೇಳ್ತಾ ಇದಾರೆ. ಅವ್ರು ಯಾರು ನಮ್ಮ ಕ್ಷೇತ್ರದವ್ರಲ್ಲ, ನಮ್ಮ ಕ್ಷೇತ್ರದ ಹೊರಗಿನ ಜನಗಳು. ಇಲ್ಲಿನ ಪರಿಸ್ಥಿತಿ ಏನು ಅಂತ ಯಾರಿಗೂ ಗೊತ್ತಿಲ್ಲ. ನಮ್ಗೆ ಗೆಯ್ಯೋ ಎತ್ತಬೇಕು, ನಮ್ಗೆ ಕಳ್ಳೆತ್ತಬೇಡ. ಇದೇ ಕುಮಾರಸ್ವಾಮಿ ಅವರು ಸಂಸದರಾಗಿದ್ದಾಗ ಒಂದು ಸಲಿನೂ ಕೂಡ ನಮ್ಮ ಹೋಬಳಿಗೆ 5 ವರ್ಷದಲ್ಲಿ ಒಂದ್ ಸಲನೂ ಕೂಡ ಕಾಲಿಡ್ಲಿಲ್ಲ ನಮ್ಗೆ, ನಮ್ಮ ಕ್ಷೇತ್ರಕ್ಕೆ. ನಮ್ಮ ಡಿ.ಕೆ. ಸುರೇಶ್ ಅವರು ಪ್ರತಿ 3 ತಿಂಗಳಿಗೊಮ್ಮೆ ಪಂಚಾಯತಿ ಮಟ್ಟದಲ್ಲಿ ಬಂದು ನಮ್ಮ ಕಷ್ಟ ಸುಖಗಳೇನು, ನಮ್ಗೆ ಕೆಲಸಗಳೇನಾಗಬೇಕು, ಏನ್ ಮಾಡಬಹುದು ಫ್ಯೂಚರ್ ಅಲ್ಲಿ, ಉದ್ಯೋಗ ಕೊಡೋದ್ರ ಬಗ್ಗೆ ಹೆಂಗ್ ಮಾತಾಡ್ಬಹುದು, ಯಾರತ್ರ ಏನ್ ಮಾಡಬಹುದು, ಮತ್ತೆ ಅಭಿವೃದ್ಧಿ ಕೆಲಸಗಳನ್ನ ಏನ್ ಮಾಡಬಹುದು ಅನ್ನೋ ಕಾರಣಕ್ಕೆ ನಮ್ಗೆ ಡಿ.ಕೆ. ಸುರೇಶ್ ಅವರೇ. ಯಾಕೆಂದ್ರೆ ನಮ್ಗೆ ಗೆಯ್ಯೋ ಎತ್ತಬೇಕು, ಕಳ್ಳೆತ್ ಬೇಡ. ವೈಟ್ ಕಾಲರ್ ಜಾಬ್ ಇರೋರು ನಮ್ಗೆ ಬೇಡ ಸರ್. ಎಸ್, ತುಂಬಾ ಸೊಗಸಾಗಿ ಹೇಳ್ತಾ ಇದೀರಿ. ಏನಾರ ರಾಮನಗರ, ಕುಣಿಗಲ್ಲು, ಚನ್ನಪಟ್ಟಣ, ಮಾಗಡಿ ಇದ್ರೆ ಮನೇಲಿ ಮಲಗಿದ್ ಗೆಲ್ಲರು. ಬೆಂಗಳೂರು ಸಿಟಿಲಿ 3 ಕಾನ್ಸ್ಟಿಟ್ಯೂನ್ಸಿ ವೋಟರ್ಸ್ ಇಲ್ಲಿಗೆ ಈಕ್ವಲ್ ಆಗವ್ರೆ. ಇದುವರೆಗೂ ಡಿ.ಕೆ. ಸುರೇಶ್ ಅವರು ಗ್ರಾಮಾಂತರದಲ್ಲಿ ಬೆಂಗಳೂರು ಸೌತ್ ಆರ್ ನಗರ ಲೀಡ್ ಬರಕ್ ಆಗ್ಲಿಲ್ಲ. ಬಟ್ ಈ ಸರ್ ಬ್ಯಾಲೆನ್ಸ್ ಮಾಡ್ಕೊತೀರಾ ಹೆಂಗೆ? ಸರ್ ಖಂಡಿತವಾಗಿಯೂ ಆ 3 ಕ್ಷೇತ್ರಗಳು ಯಾವ್ಯಾವ್ದು, ಆನೇಕಲ್ ಏನಿದೆ, ಬೆಂಗಳೂರು ದಕ್ಷಿಣ ಏನಿದೆ, ಆರ್ ನಗರ ಏನಿದೆ, ಹೋದ್ಸಲಿಗಿಂತ ಈ ಸಲ ನಮ್ಗೆ ಪ್ರತಿಕೂಲವಾದಂತ ವಾತಾವರಣ ಇದೆ. ಯಾಕೆ ಹೇಳ್ತೀನಿ ಅಂತ ಅಂದ್ರೆ, ಹೋದ್ ಬಾರಿ ನಮಗ್ ಗೊತ್ತಿರೋ ಹಂಗೇನೆ ಯಾವ ಅಪಾರ್ಟ್ಮೆಂಟ್ ಗಳಲ್ಲೂ ಕೂಡ ನಮ್ಮನ್ನ ಬಿಟ್ಕೊಂಡಿರ್ಲಿಲ್ಲ. ಯಾವ ಅಪಾರ್ಟ್ಮೆಂಟ್ ಗಳಲ್ಲೂ ಕೂಡ ನಮ್ಮನ್ನ ಬಿಟ್ಕೊಂಡಿರ್ಲಿಲ್ಲ ಅವರು. ಈ ಸಲ ಪ್ರತಿ ಅಪಾರ್ಟ್ಮೆಂಟ್ ಅಲ್ಲೂ ಕೂಡ ತುಂಬಾ ಪೂರಕವಾದಂತಹ ವಾತಾವರಣ ನಮ್ ಕಾಂಗ್ರೆಸ್ ಪಕ್ಷಕ್ಕಿದೆ. ನಗರವಾಸಿಗಳು ಕಾಂಗ್ರೆಸ್ ಕೋಟ್ ಹಾಕ್ತಾರೆ. ಖಂಡಿತವಾಗಿಯೂ ಸರ್, ಖಂಡಿತವಾಗಿಯೂ ಆಗುತ್ತೆ. ಖಂಡಿತವಾಗಿಯೂ ನಾವು ಅಲ್ಲಿ ಆ 3 ಕ್ಷೇತ್ರದಲ್ಲೂ ಕೂಡ ನಾವು ಜಿದ್ದಾಜಿದ್ದಿನ ಏನೇ ಇದ್ದಿದ್ರು ಕೂಡ ನಾವು ಲೀಡ್ ಆಗ್ತೀವಿ ಸರ್. ಆ 3 ಇದ್ರಲ್ಲಿ ಈಗ ನೀವೆಲ್ಲ ಅಮೃತೂರ್ ಭಾಗದ, ಕುಣಿಗಲ್ ಭಾಗದ ಕಾಂಗ್ರೆಸ್ ಕಾರ್ಯಕರ್ತರು, ರಂಗನಾಥ್ ಅವ್ರನ್ನು ಗೆಲ್ಸಿದಿರಿ. ಇನ್ನೊಂದು ವಿಷಯ ಅಂದ್ರೆ, ಕನಕಪುರ ಹೊರತುಪಡಿಸಿದ್ರೆ ಲೀಡ್ ಬಗ್ಗೆ ವಿಶ್ವಾಸ ಇರೋದು ಕುಣಿಗಲ್ ಬಗ್ಗೆ, ಮಾಗಡಿ ಬಗ್ಗೆ, ರಾಮನಗರದ ಬಗ್ಗೆ. ಈಗ ವಿಶ್ವಾಸದಲ್ಲಿ ನೀವು ಇದ್ದೀರಿ ಗೆಲ್ತಾರೆ ಡಿ.ಕೆ. ಸುರೇಶ್ ಅಂತ. ನೀವು ಕುಣಿಗಲ್ಲಿಂದ ಎಷ್ಟು ಲೀಡ್ ಕೊಡ್ತೀರಿ? ಕುಣಿಗಲ್ಲಿಂದ ಸುಮಾರು 60ರಿಂದ 65 ಸಾವಿರ ಲೀಡಿಂದ ನಾವು ಗೆಲ್ಲಿಸ್ಕೊಂಡ್ ಬರ್ಬೇಕು ಅಂತ ಅಂದ್ಬಿಟ್ಟು ನಾವು ಪ್ರಯತ್ನ ಪಡ್ತಾ ಇದೀವಿ. ಯಾವ ಕಾರಣಕ್ಕೆ ನೀವು ಡಿ.ಕೆ. ಸುರೇಶ್ ಅವರು ಆಗ್ಲೇ 3 ಬಾರಿ ಗೆದ್ದವ್ರು, 4ನೇ ಬಾರಿನ ಗೆಲ್ಲಬೇಕು ಅನ್ನೋ ಕಾರಣ ಏನು? ಈಗ ಅವ್ರ ಅಭಿವೃದ್ಧಿಗಳು ತುಂಬಾ ಉತ್ತಮವಾಗಿದೆ. ಎಲ್ಲಾ ಕಡೆ ರೋಡ್ಗಳಾಗ್ಲಿ ಮತ್ತೆ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಮುಂದೆ ಇದ್ದಾರೆ. ಯಾವುದೇ ಬಿಜೆಪಿ ಕಾರ್ಯಕರ್ತರಾಗ್ಲಿ ಯಾರೇ ಆಗ್ಲಿ ಬಂದು ಇಲ್ಲಿ ಏನು ಎಂತ ಅಂದ್ಬಿಟ್ಟು ಒಂದು ಸಮಾಚಾರ ಕೂಡ ಕೇಳಿಲ್ಲ. ಹಾಗಾಗಿ ನಾವು ಡಿ.ಕೆ. ಶಿವಕುಮಾರ್ನ ಎಲ್ಲರೂ ಇಷ್ಟಪಡ್ತೀವಿ, ಎಲ್ಲರೂ ಆಯ್ಕೆ ಮಾಡಿ ಕಳಿಸ್ತೀವಿ ಅಂತ ಅಂದ್ಬಿಟ್ಟು ಇಷ್ಟಪಡ್ತೀವಿ. ಖುಷಿಲ್ ಸುರೇಶ್ ಅವ್ರನ್ನ ಶಿವಕುಮಾರ್ ಅಂತಾರೆ, ಬಹಳ ಖುಷಿ ಅವ್ರಿಗೆ. ಈಗ ಯಾವ ಕಾರಣಕ್ಕೆ ನೀವು ಡಿ.ಕೆ. ಸುರೇಶ್ ಅವ್ರಿಗೆ ಸಪೋರ್ಟ್ ಮಾಡ್ತೀರಿ? ಈ ಕೊರೋನಾ ಟೈಮಲ್ಲಿ ನಮ್ಮ ಬೇರೆ ಪಕ್ಷದವರು ಒಬ್ರು ಸಹಾಯ ಮಾಡಿಲ್ಲ. ಅವರು ಬಂದು ನಮ್ಮ ರೈತರು ಏನು ಬೆಳೆ ಬೆಳೆದಿದ್ದಾರೆ ಅವ್ರ ತಾವ್ ತಗೊಂಡು ಅವ್ರಿಗೆ ಕೊಟ್ಟು, ನಮ್ಮ ಬಡವ್ರ ತಗನಕ್ಕೆ ಕೊಟ್ಟು ನಮ್ಗೆ ಸಹಾಯ ಮಾಡವ್ರೆ. ಒಬ್ರು ನೋಡ್ಲಿಲ್ಲ ನಮ್ಗೆ ಕೊರೋನಾ ಟೈಮಲ್ಲಿ. ಅದರಿಂದ ನಮ್ಗೋಸ್ಕರ ಹೆವಿ ಲೀಡಲ್ಲಿ ಗೆಲ್ಲಿಸ್ತೀವಿ ಅಂತ ನಂಬಿಕೆ ಇದೆ. ಬಟ್ ಇನ್ನೊಂದು, ಬಿಜೆಪಿ ಅವ್ರು ಬಹುತೇಕ ಹೇಳೋದು ಒಂದಷ್ಟು ಮೋದಿ ಫ್ಯಾಕ್ಟ್ರು ಆಚೆ ಈಚೆ ಅನ್ನೋದು ಒಂದಷ್ಟು ವಾದ ಮಾಡ್ತಾರೆ. ಅದೇನ್ ಕೆಲಸ ಮಾಡಲ್ವೇ ಸರ್? ಯಾವುದೇ ಕಾರಣಕ್ಕೂ ಫ್ಯಾಕ್ಟರ್ ಕೆಲಸ ಮಾಡಲ್ಲ. ಮೋದಿಯ ಹವಾ ಏನಿದೆ ಈ ಬಾರಿ ಪೂರ್ತಿಯಾಗಿ ಕಡಿಮೆ ಆಗಿದೆ. ಒಂದು, ಇಡೀ ದೇಶದಲ್ಲಿ ಕರೋನಾ ಸಮಯದಲ್ಲಿ ರೈತರಿಂದ ತರಕಾರಿಗಳಾಗ್ಲಿ,
ಹಣ್ಣು ಹಂಪಲುಗಳನ್ನಾಗ್ಲಿ ಖರೀದಿ ಮಾಡಿ ಹಂಚಿದಂತ ಏಕೈಕ ಮೊದಲ ಸಂಸದ ಅಂತಂದ್ರೆ ನಮ್ಮ ಸುರೇಶ್ ಅವರು. ಅವರನ್ನ ನೋಡ್ಕೊಂಡು ಬೇರೆಯವರೆಲ್ಲ ಕಾಪಿ ಮಾಡಿದ್ರೆ ವಿನ ಅದಕ್ಕೆ ಮಾದರಿ ಹಾಕೊಟ್ಟವ್ರು, ಅದಕ್ಕೆ ಹೆಜ್ಜೆ ಹಾಕೊಟ್ಟವ್ರೆ ನಮ್ಮ ಸುರೇಶ್ ಅವರು. ಹಾಗಾಗಿ ಈ ಕ್ಷೇತ್ರದಲ್ಲಿ ಯಾವ ಮೋದಿಯಲ್ಲೇ ಯಾವ್ದು ಬಿಜೆಪಿಯಲ್ಲೇ ಅದ್ಯಾವುದು ಇಲ್ಲ ಸರ್. ಮೇಲ್ನೋಟಕ್ಕೆ ಟಿವಿಯವರು ಅದು ನಮ್ಮ ಕ್ಷೇತ್ರದವರೆಲ್ಲ ಮಾತಾಡ್ತಿರೋದು, ಬೇರೆ ಪಕ್ಕದ ಕ್ಷೇತ್ರದವರು. ಇಲ್ಲಿ ಬಂದು ರಿಯಾಲಿಟಿ ಏನಿದೆ ಅಂತ ಗೊತ್ತಿರೋದು. ಇಲ್ಲಿನ ಮತದಾರರನ್ನ ನೀವು ಕೂರ್ಸ್ಕೊಂಡು ಕೇಳಿದಾಗ್ಲೇ ಗೊತ್ತಾಗೋದು ಇಲ್ಲಿನ ಮತದಾರರು ಯಾರು ಪರವಾಗಿದ್ದಾರೆ ಅಂತ ಅನ್ಬಿಟ್ಟು. ನೀವು ಹಳ್ಳಿಗಳಲ್ಲಿ ಹೋಗಿ ನೋಡಿದಾಗ್ಲೇ ಗೊತ್ತಾಗೋದು ಇದು ಸುರೇಶ್ ಅವರ ಭದ್ರಕೋಟೆ. ಇವತ್ತಿಗೂ ಭದ್ರಕೋಟೆ, ಮುಂದಕ್ಕೂ ಭದ್ರಕೋಟೆ. ಯಾವುದೇ ಕಾರಣಕ್ಕೂ ಸುರೇಶ್ ಅವರು ಯಾವುದೇ ಕಾರಣಕ್ಕೂ 1 ಲಕ್ಷದ ಅಂತರದಿಂದ ಗ್ಯಾರಂಟಿ ಗೆಲ್ತಾರೆ ಸುರೇಶ್ ಅವರು. ಎಸ್, ಈಗ ಡಾಕ್ಟರ್ ಮಂಜುನಾಥ್ ಟಫ್ ಕ್ಯಾಂಡಿಡೇಟ್, ಫೈಟ್ ಕೊಡ್ತಾರ ಕೊಡಲ್ವಾ? ಇಲ್ಲ ಸರ್, ವೀಕ್ ಕ್ಯಾಂಡಿಡೇಟ್ ಏನು ಇಲ್ಲ ಸರ್. ಕಾರಣ ಹೇಳ್ತೀನಿ ಸರ್, ನಮ್ಮ ಹಳ್ಳಿ ಜನಗಳು ವೈಟ್ ಕಾಲರ್ ಜಾಬ್ ಅವ್ರನ್ನ ಯಾವತ್ತೂ ಕೂಡ ನಂಬಲ್ಲ. ಗೆಯ್ಯೋ ಎತ್ತನ್ನೇ ನಮ್ಮವರು ಹುಲ್ಲಾಕೋದು. ಕಳ್ಳೆತ್ತಿಗೆ ಯಾವುದೇ ಕಾರಣಕ್ಕೂ ನಮ್ಮ ಹಳ್ಳಿ ಜನಗಳು ಹುಲ್ಲಾಕಲ್ಲ. ಅಣ್ಣ ತಮ್ಮದಿರಿಬ್ರು ಡಿ ಕೃಷ್ಣಕುಮಾರ್, ಡಿ ನಾಗರಾಜಯ್ಯ ಸಪರೇಟ್ ಇಬ್ರು ಮೈತ್ರಿ ಆಗೈತೆ, ಏನ್ ಕತೆ? ಸರ್, ಯಾರೇ ಏನೇ ಒಗ್ಗೂಡಿದ್ರು ನಮ್ಮ DK ಸುರೇಶ್ ಸಾಹೇಬ್ರು ಸಕ್ರಿಯ ರಾಜಕಾರಣದಲ್ಲಿ ನಂಬರ್ 1. 28 ಲೋಕಸಭಾ ಕ್ಷೇತ್ರ ಏನಿದೆ ಅದ್ರ ಕ್ರಿಯಾಶೀಲ ಆಗಿ ವರ್ಕ್ ಮಾಡಾರ ಅಂದ್ರೆ DK ಸುರೇಶ್ ಅವರೇ ಬರೋದು 100 ತಾವೇನ್ ಹೇಳ್ತೀರಿ ಬ್ರದರ್? ಸರ್, 2 ಲಕ್ಷ ಲೀಡಲ್ಲಿ DK ಸುರೇಶ್ ಅವರು ಗೆಲ್ತಾರೆ ಸರ್. ಯಾಕೆ ಗೊತ್ತಾ, ನಮ್ಗೆ MP ಅವ್ರು ಯಾರು, ಅವ್ರು ಬರೋದು ಮೊದಲೇ MP ಅವ್ರು ಯಾರು ಅಂತಾನೆ ಗೊತ್ತಿರಲಿಲ್ಲ. ಎಸ್, ಇದಿಷ್ಟು ಕಾಂಗ್ರೆಸ್ ಕಾರ್ಯಕರ್ತರ ಅಭಿಪ್ರಾಯ. ಮತ್ತಷ್ಟು ಜನ ಮಾತಾಡಿಸ್ತೀನಿ. ಧನ್ಯವಾದ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದ್ರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನ ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.